ಫುಲ್ ಝೂಮ್ ಬರಲಿಕ್ಕೆ ಫುಲ್ ಒಂದೇ ಗಿರೀಶ ಸಂತೋಷ್ ಫುಲ್ ಬರಬೇಕಂತೆ ವ್ಯಾಸಾಯ ಪವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ ಗೋವರ್ಧನ ಕೃಷ್ಣನ ಕ್ಷೇತ್ರಕ್ಕೆ ಇಂದ್ರ ಬಂದ ಹಾಗೆ ಆಗಿದೆ. ಗೋವರ್ಧನ ಪರ್ವತವನ್ನು ಎತ್ತಿದ ಮೇಲೆ ಕೃಷ್ಣನ ದರ್ಶನಕ್ಕೆ ಇಂದ್ರ ಬಂದು ಅವನು ಕೃಷ್ಣನಿಗೆ ಅರ್ಚನೆಯನ್ನು ಮಾಡಿ ಗೋವಿಂದಮೇನವಭಿಷಿಚ್ಯ ಸಗೋಗಣೇತ ಮಧ್ವಾಚಾರ್ಯರು ಹೇಳ್ತಾರೆ. ಗೋವಿಂದ ಎಂಬಂತಹ ಒಂದು ಬಿರುದನ್ನು ಇಂದ್ರದೇವರು ಕೃಷ್ಣನಿಗೆ ಕೊಟ್ಟರು ಅಂತ ಹೇಳಿ. ಹಾಗಾಗಿ ನಮ್ಮ ಗೋವರ್ಧನ ಕ್ಷೇತ್ರಕ್ಕೆ ಸುಬುಧೇಂದ್ರರು ಬಂದು ಇವತ್ತು ಗೋವಿಂದನ ಒಂದು ಆರಾಧನೆಯನ್ನು ಮಾಡಿದ್ದಾರೆ. ಇಂದ್ರನನ್ನು ಅನುಗ್ರಹ ಮಾಡೋದಕ್ಕೋಸ್ಕರನೇ ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಇಂದ್ರನನ್ನು ವಿಶೇಷವಾಗಿ ಅನುಗ್ರಹ ಮಾಡಿದ ಅಂತ ಆಚಾರ್ಯರು ತಿಳಿಸಿದಂತೆ ಇವತ್ತು ಸುಬುಧೇಂದ್ರರು ಬಂದು ಗೋವರ್ಧನಧಾರಿ ಕೃಷ್ಣನ ಪೂಜೆಯನ್ನು ಮಾಡುವ ಮೂಲಕ ಶ್ರೀಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಅಂತ ಹೇಳಿ ಕೃಷ್ಣನನ್ನು ಪ್ರಣತ ಕ್ಲೇಶನಾಶ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಅದನ್ನು ನಾವು ಸಾಕ್ಷಾತ್ತಾಗಿ ಗೋವರ್ಧನಧಾರಿ ಕೃಷ್ಣನ ಒಂದು ಸಂದರ್ಭದಲ್ಲಿ ನೋಡಬಹುದು. ಗೋಪಾಲಕರಿಗೆ ಕ್ಲೇಶಗಳು ಬಂದಾಗ, ವೃಷ್ಟಿಯಿಂದ ಅತಿವೃಷ್ಟಿಯಿಂದ ತೊಂದರೆಯಾದಾಗ ಗೋಪಾಲಕರೆಲ್ಲ ಕೃಷ್ಣನನ್ನು ಶರಣು ಹೊಂದುತ್ತಾರೆ. ಆವಾಗ ಕೃಷ್ಣ ಪರ್ವತವನ್ನೇ ಎತ್ತಿ ಅವರನ್ನು ರಕ್ಷಣೆ ಮಾಡ್ತಾನೆ. ಭಗವಂತ ಅವನು ಭಕ್ತರನ್ನು ಯಾವ ರೀತಿ ರಕ್ಷಣೆ ಮಾಡ್ತಾನೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯೂ ಕೂಡ ಪರ್ವತ ಎತ್ತಿ ರಕ್ಷಣೆ ಮಾಡಿದ್ದ ಒಂದು ದೃಷ್ಟಾಂತವೇ ಇಲ್ಲ. ಭಗವಂತ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಯಾವ ರೀತಿ ಮಾಡ್ತಾನೆ ಅಂತ ನಮಗೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಸಪ್ತಹಾಯನ 7 ವರ್ಷದ ಮಗು ಆ ಪರ್ವತವನ್ನು ಎತ್ತಿ ಎಲ್ಲ ಭಕ್ತರನ್ನು ರಕ್ಷಣೆ ಮಾಡಿದ ಕೃಷ್ಣನ ಈ ಒಂದು ಗೋವರ್ಧನಧಾರಿ ರೂಪ ಏನಿದೆ, ಇದು ಅತ್ಯಂತ ಉಪಾಸ್ಯವಾದಂತಹ ರೂಪ. ಕೃಷ್ಣನನ್ನು ಬೇರೆ ಬೇರೆ ರೀತಿಯಿಂದ ಉಪಾಸನೆ ಮಾಡಬಹುದು.
ಆದರೆ ಗೀತೆಯಲ್ಲಿ ಹೇಳಿದ ಹಾಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಎಂಬಂತಹ ಈ ಒಂದು ಧ್ಯಾನ ಶ್ಲೋಕದ ಮುಖಾಂತರ ಕೃಷ್ಣನನ್ನು ಕಾಣಬೇಕಾದರೆ ಗೋವರ್ಧನಧಾರಿ ಕೃಷ್ಣನನ್ನು ನಾವು ಉಪಾಸನೆ ಮಾಡಬೇಕು. ಪರಿತ್ರಾಣಾಯ ಸಾಧೂನಾಂ, ಸಾಧುಗಳಾದ ಗೋಪಾಲಕರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಯಾರೇ ಒಂದು ತೊಂದರೆ ಮಾಡಿದರೆ ಅವರನ್ನು ನಾಶ ಮಾಡ್ತಾ ಇದ್ದಾನೆ. ಅಂತಹ ಒಂದು ಭಗವದ್ಗೀತೋಕ್ತವಾದಂತಹ ಒಂದು ಉಪಾಸನೆ ಅದು ಗೋವರ್ಧನಧಾರಿ ಕೃಷ್ಣನನ್ನು ಇಟ್ಟುಕೊಂಡು ನಾವು ಮಾಡಲಿಕ್ಕೆ ಸಾಧ್ಯವಾಗಬಹುದು. ಅಂತಹ ಒಂದು ಕೃಷ್ಣನ ಒಂದು ಸ್ಥಾಪನೆ ಇಲ್ಲಿ ನಾವು ಮಾಡಿದ್ದು ಕೃಷ್ಣನದ್ದೇ ಒಂದು ಲೀಲೆ ಅಂತ ಹೇಳಬಹುದು. ಇಲ್ಲಿ ಗೋವರ್ಧನಧಾರಿ ಕೃಷ್ಣನ ಸ್ಥಾಪನೆ ಮಾಡುವ ಯಾವ ಕನಸು ನಮಗೆ ಇರಲಿಲ್ಲ. ಆದರೆ ಅದು ಕೃಷ್ಣನದ್ದು ಕನಸು, ಅದು ಅನಾವರಣವಾಯಿತು ಅಷ್ಟೇ ಇಲ್ಲಿ. ಆದ್ದರಿಂದ ಕೃಷ್ಣನೇ ಇದನ್ನು ಮಾಡಿಸಿದ. ನಮಗೆ ಆ ರೀತಿಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ. ಇಲ್ಲಿ ಬ್ಯೂಗಲ್ ರಾಕ್ ಅಂತ, ಇದು ದೊಡ್ಡ ರಾಕ್. ಇಲ್ಲಿ ಮಠ ಕಟ್ಟಬೇಕು ಅಂತ ಹೇಳಿ ನಾವು ಬಂಡೆಯನ್ನು ಹೊಡಿಲಿಕ್ಕೆ ಶುರು ಮಾಡಿದರೆ ಕೈಯೆಲ್ಲ ಸೋತು ಹೋಯಿತು. ಕೋಟಿಗಟ್ಟಲೆ ಖರ್ಚು ಮಾಡಿ ಇನ್ನೇನು ಬಂಡೆ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ, ಏನು ಮಾಡೋದು ಅಂತ ಹೇಳಿ ಯೋಚನೆ ಬಂದಾಗ, ಹಾಗಿದ್ರೆ ಬಂಡೆಯನ್ನೇ ಎತ್ತಿದ ಕೃಷ್ಣನನ್ನೇ ಇಲ್ಲಿ ಸ್ಥಾಪನೆ ಮಾಡೋಣ ಎಂಬುದಾಗಿ ಆವಾಗ ಬಂಡೆ ಎತ್ತುವ ಹಣನೂ ಉಳಿಯಿತು, ಕೃಷ್ಣನು ಇಲ್ಲಿ ಬರ್ತಾನೆ ಅಂತ ಹೇಳಿ ನಾವು ಬ್ಯೂಗಲ್ ರಾಕ್ ಎಂಬ ಹೆಸರು ಕೂಡ ಇದು ಸಾರ್ಥಕವಾಗ್ತದೆ. ಇಲ್ಲಾದರೆ ಬ್ಯೂಗಲ್ ರಾಕ್ ಬಂದು ಇಲ್ಲಿ ರಾಕೇ ಇಲ್ಲ ಅಂತೇಳಿ ಹೇಳಿದರೆ ಬ್ಯೂಗಲ್ ರಾಕ್ ಹೆಸರೇ ವ್ಯರ್ಥ ಆಗ್ತದೆ. ಅದರಿಂದ ಬಂಡೆಯನ್ನೇ ಪರ್ವತವನ್ನೇ ಎತ್ತಿದಂತಹ ಕೃಷ್ಣನನ್ನು ಇಲ್ಲಿ ಸ್ಥಾಪನೆ ಮಾಡೋಣ ಎಂಬಂತಹ ಈ ಒಂದು ಯೋಚನೆ ಬಂದು ಅದಕ್ಕೆ ಸರಿಯಾಗಿ ಇದು ಯಾವುದೇ ಇದರ ವೈಶಿಷ್ಟ್ಯ ಏನೆಂದರೆ ಇದಕ್ಕೆ ಆರ್ಕಿಟೆಕ್ಟ್ ಇಲ್ಲ. ನಾವು ಯಾರೇ ಆರ್ಕಿಟೆಕ್ಟನ್ನು ಇಟ್ಕೊಳ್ಳಿಲ್ಲ, ನಮಗೆ ತೋರಿದ ಹಾಗೆ ಮಾಡಿಕೊಂಡು ಹೋದದ್ದು. ಅದು ಕೃಷ್ಣನೇ ಮಾಡಿಸಿದ್ದು. ಮತ್ತೊಂದು ವೈಶಿಷ್ಟ್ಯ ಏನೆಂದರೆ ಈ ಟೆಕ್ನಾಲಜಿಯನ್ನು ಫಸ್ಟ್ ಟೈಮ್ ನಾವು ಇಲ್ಲಿ ಕಂಡುಕೊಂಡದ್ದು. ಇಷ್ಟ ತನಕ ಈ ಟೆಕ್ನಾಲಜಿ ಯಾರಿಗೂ ಗೊತ್ತಿರಲಿಲ್ಲ. ಕೇವಲ ನೀರು ಹೋಗುವಲ್ಲಿ ಈ ರೀತಿ ಕೃತಕ ಒಂದು ಬಂಡೆ ಮಾಡುವ ಒಂದು ಇದನ್ನು ನಾನು ಕಿಷ್ಕಿಂಧಾದಲ್ಲಿ ನೋಡಿದೆ. ಕಿಷ್ಕಿಂಧಾದಲ್ಲಿ ನೀರು ಹೋಗುವಲ್ಲಿ ಬಂಡೆಗಳೆಲ್ಲ ಇತ್ತು. ಇದು ಬಂಡೆ ಹೇಗೆ ನೀವು ಎತ್ತುಕೊಂಡು ಬಂದ್ರಿ ಅಂತ ಕೇಳಿದರೆ ಅದು ಕೃತಕ ಬಂಡೆ ಅಂತ ಹೇಳಿ. ಹಾಗಿದ್ರೆ ಆ ಕೃತಕ ಬಂಡೆಯಿಂದಲೇ ಕೃತಕ ಗೋಡೆಯನ್ನು ಯಾಕೆ ಮಾಡಬಾರ್ದು, ಕೃತಕ ಒಂದು ವಸ್ತುಗಳನ್ನೆಲ್ಲ ಯಾಕೆ ಮಾಡಬಾರ್ದು ಅಂತ ನಾವು ಧೈರ್ಯ ಕೊಟ್ಟು ನೀನು ಮಾಡಿ ನೋಡು, ಆಮೇಲೆ ಅದೇನಾದರೂ ನಷ್ಟ ನಾನೇ ಅನುಭವಿಸ್ತೇನೆ, ನೀನೇನಾದರೂ ಆಗಲಿ ಮಾಡಲಿ ಅಂತ ಹೇಳಿ ಮೊಟ್ಟ ಮೊದಲು ಈ ರೀತಿಯಾಗಿ ಬಂಡೆಯ ರೂಪದಲ್ಲಿ, ಕೃತಕ ಬಂಡೆಯ ರೂಪದಲ್ಲಿ ಒಂದು ಪರ್ವತವನ್ನು ಮಾಡಬಹುದು, ಗೋಡೆಯನ್ನು ಮಾಡಬಹುದು, ಗುಹೆಯನ್ನು ಮಾಡಬಹುದು ಅಂತ ಹೇಳಿ ನಾವು ಯೋಚನೆ ಮಾಡಿ ಅದನ್ನು ಸಾಕಾರಗೊಳಿಸಿದೆವು. ಇದು ಕೃಷ್ಣನೇ ಇದಕ್ಕೆ ಆರ್ಕಿಟೆಕ್ಟ್ ಆಗಿದ್ದಾನೆ. ಆದ್ದರಿಂದ ಇದೆಲ್ಲ ಕಲ್ಪನೆ ಕೃಷ್ಣನೇ. ನಮಗೆ ಯಾರು ಒಂದು ಆರ್ಕಿಟೆಕ್ಟ್ ಎಲ್ಲ ಹೇಳಿದರು, ಪುತ್ತಿಗೆ ಸ್ವಾಮಿಗಳಿಗೆ ಹುಚ್ಚು, ಇದೆಲ್ಲ ಆಗುವುದಿಲ್ಲ, ಏನೆಲ್ಲ ಸುಮ್ಮನೆ ಹಾಗೆ ಮಾಡಬೇಕು, ಹೀಗೆ ಮಾಡಿ ನಾವೆಲ್ಲ ಬರೋದಿಲ್ಲ ಅಂತ ಹೇಳಿ ಹೊರಟು ಹೋದರು. ನಮ್ಮಿಂದ ಇದು ಆಗೋದಿಲ್ಲ ಅಂತ ಹೇಳಿ. ಯಾರು ಹೋದರೂ ಪರವಾಗಿಲ್ಲ, ಕೃಷ್ಣ ಇದ್ದರೆ ಸಾಕು ಅಂತ ಹೇಳಿ ಅವನನ್ನೇ ಇಟ್ಕೊಂಡು ನಾವು ಈ ಒಂದು ಕಲ್ಪನೆಯನ್ನು ಮಾಡಿ ಪ್ರಣತ ಕ್ಲೇಶನಾಶನಾದಂತಹ ಕೃಷ್ಣನನ್ನು ನಾವು ಕಲಿಯುಗದ ಭಕ್ತರು ಅವರು ಉಪಾಸನೆ ಮಾಡಲಿ, ಆ ಮೂಲಕ ಅವರವರ ಕಷ್ಟ ಪರ್ವತವನ್ನು ಕೃಷ್ಣ ಎತ್ತುವಂತಾಗಲಿ ಅಂತ ಹೇಳಿ, ಇಷ್ಟ ಶೈಲವನ್ನು ಕೃಷ್ಣ ಅನುಗ್ರಹ ಮಾಡುವಂತಾಗಲಿ. ಇವತ್ತು ಕಲಿಯುಗದ ಭಕ್ತರಿಗೆ ಕಷ್ಟಗಳೆಲ್ಲ ಪರ್ವತದ ಹಾಗೆ ಇದೆ. ಅಂಥವರಿಗೆ ಇವತ್ತು ಇಷ್ಟಗಳು ಕೂಡ ಪರ್ವತದಷ್ಟು ಇಷ್ಟ ಇದೆ. ಅದು ಬೇಕು ಎಂಬುದರ ರಾಶಿಯೇ ನಮ್ಮ ಮೇಲೆ ಇದೆ. ಇದೆರಡನ್ನೂ ಕಷ್ಟವನ್ನು ಪರಿಹಾರ ಮಾಡಿ ಇಷ್ಟ ಶೈಲವನ್ನು ಕೊಡಬೇಕಾದರೆ ಗೋವರ್ಧನಧಾರಿ ಕೃಷ್ಣನ ಒಂದು ಅನುಗ್ರಹ ಆದರೆ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಅಂತಹ ಕೃಷ್ಣನ ಒಂದು ಉಪಾಸನೆ ಮಾಡಲಿ ಅಂತ ಹೇಳಿ ಈ ಒಂದು ಉದ್ದೇಶದಿಂದ ಇಲ್ಲಿ ಗೋವರ್ಧನಧಾರಿ ಕೃಷ್ಣನ ಈ ಒಂದು ಸ್ಥಾಪನೆಯನ್ನು ನಾವು ಮಾಡಿದ್ದು. ಇದರ ಮೇಲೆ 7 ಮಹಡಿಗಳನ್ನು ಕೂಡ ಕೃಷ್ಣನೇ ಮಾಡಿದ್ದಾನೆ. ಹೀಗೆ ಗೋವರ್ಧನ ಏನು ಪರಿಕ್ರಮ ಮಾಡ್ತಾರೆ ಅವರ ಇಲ್ಲಿಯೂ ಕೂಡ ಪರಿಕ್ರಮ ಮಾಡಿದರೆ ಗೋವರ್ಧನಧಾರಿ ಕೃಷ್ಣನ ಒಂದು ಅನುಗ್ರಹ ಆಗ್ತದೆ ಎಂಬ ಈ ದೃಷ್ಟಿಯಲ್ಲಿ ಈ ಒಂದು ನಿರ್ಮಾಣವನ್ನು ಮಾಡಿದ್ದು. ಕೃಷ್ಣ ಇಲ್ಲಿ ಸನ್ನಿಹಿತನಾಗಿದ್ದಾನೆ. ನಮಗೆ ಬಹಳ ಆಶ್ಚರ್ಯ ಅಂದರೆ ಇಲ್ಲಿ ವಿಶೇಷವಾದ ಸನ್ನಿಧಾನ ತಾನಾಗಿ ಮೂಡಿ ಬಂದಿದೆ. ಇಲ್ಲಿ ಕೃಷ್ಣನಿಗೆ ಕಮಲೇಶ ಕೃಷ್ಣ, ಇವನು ಕಮಲ ಸಮರ್ಪಣೆ ಮಾಡಿದರೆ ಅವರ ಮನಸ್ಸಿನಲ್ಲಿ ಏನೇನು ಇದೆಯೋ ಅದೆಲ್ಲ ಆಗ್ತಾ ಇದೆ. ಅನೇಕ ಜನರು ಬಂದು ಇಲ್ಲಿ ಕಮಲದ ಹಾರ, ಇವತ್ತು ಪ್ರತಿನಿತ್ಯ ಕಮಲದ ಹಾರದ ಸಮರ್ಪಣೆ ಆಗ್ತಾ ಇದೆ. ಯಾಕೆಂದರೆ ಇವನು ಕಮಲಪ್ರಿಯ ಕೃಷ್ಣನಾಗಿದ್ದಾನೆ.
ಅಂತಹ ಒಂದು ವಿಶೇಷ ಸನ್ನಿಧಾನ ಇಲ್ಲಿ ಮೂಡಿ ಬಂದಿದ್ದು ಇವತ್ತು ಇಂದ್ರನ ಆಗಮನ ಮುಖಾಂತರ ಈ ಗೋವರ್ಧನಧಾರಿ ಒಂದು ಕ್ಷೇತ್ರ ಇದು ಸಾರ್ಥಕ ಆಯಿತು ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಪ್ರಣತ ಕ್ಲೇಶನಾಶನಾದಂತಹ ಕೃಷ್ಣನಿಗೆ, ಗೋವಿಂದನಾದಂತಹ ಕೃಷ್ಣನಿಗೆ ಈ ಶ್ಲೋಕದ ಪ್ರತಿಯೊಂದು ಶಬ್ದವೂ ಕೂಡ ಪ್ರಣತ ಕ್ಲೇಶನಾಶಕತ್ವವನ್ನು ಹೇಳ್ತಾ ಇದೆ. ವಾಸುದೇವಾಯ ಅಂದರೆ ವಸುದೇವನ ಕ್ಲೇಶವನ್ನು ನಾಶ ಮಾಡಿದ. ಆದ್ದರಿಂದ ಹರಯೇ ಅಂತೇಳಿ ಹೇಳಿದರೆ ರಾಜರುಗಳು ಜರಾಸಂಧ ಕುಮಾರರನ್ನು ಬಂಧನದಲ್ಲಿಟ್ಟಾಗ ಅವರು ಈ ಶ್ಲೋಕದಿಂದ ಉಪಾಸನೆ ಮಾಡಿದರು. ಕೃಷ್ಣ ನೀನು ಬರಬೇಕು, ಈ ಜರಾಸಂಧನ ಕೈಯಿಂದ ನಮ್ಮನ್ನೆಲ್ಲ ಬಿಡಿಸಬೇಕು ಅಂತ ಹೇಳಿ ಈ ಶ್ಲೋಕವನ್ನು ಹೇಳಿ ಅವರು ಉಪಾಸನೆ ಮಾಡಿದ್ದಕ್ಕೆ ಕೃಷ್ಣ ಅಲ್ಲಿ ಬಂದು ಅವರನ್ನು ಮುಕ್ತಗೊಳಿಸಿದ. ಆದ್ದರಿಂದ ಹರೇ ಎಲ್ಲರ ದುಃಖವನ್ನು ನಾಶ ಮಾಡಿದ್ದಾನೆ. ಅಂತಹ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಇವತ್ತು ಸುಬುಧೇಂದ್ರರು ಬಂದದ್ದು ನಮಗೆ ಬಹಳ ಸಂತೋಷವಾಗಿದೆ. ನಮ್ಮ ಅಗ್ನಿಹೋತ್ರಿಗಳು ಹೇಳಿದರು ಬಲೇ ಜೋಡಿ ಅಂತ ಹೇಳಿ. ಹಾಗಾಗಿ ನಮ್ಮ ಮಾಧ್ವ ಪರಂಪರೆಯಲ್ಲಿ ಒಂದೇ ರೀತಿಯ ಹೆಸರು ಇರುವುದು ನಮಗಿಬ್ಬರಿಗೆ ಮಾತ್ರ. ಹಾಗಾಗಿ ಹೆಸರಿಗೆ ತಕ್ಕಂತೆ ಅನ್ಯೋನ್ಯತೆಯು ಕೂಡ ಇವತ್ತು ದೇವರು ಕೊಟ್ಟಿದ್ದಾನೆ. ಆ ಅನ್ಯೋನ್ಯತೆ ಇನ್ನಷ್ಟು ವೃದ್ಧಿಯಾಗಬೇಕು, ಆ ಮೂಲಕ ಸಮಾಜಕ್ಕೆ ವಿಶೇಷವಾದ ಒಂದು ಉಪಯೋಗ ಆಗಬೇಕು ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತಾ ಸುಬುಧೇಂದ್ರ ತೀರ್ಥರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಚಿತ್ರೈ ಪದೈಶ್ಚ ಗಂಭೀರೈಃ ವಾಕ್ಯೈರ್ವಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಶಮೀಂದ್ರ ಕರಾಬ್ಜೋತ್ತಮ್ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸಗುಣಶಾಲಿನಃ. ಉದ್ಯಾನ ನಗರಿಯಾದ ಬೆಂಗಳೂರು ಮಹಾನಗರದಲ್ಲಿ ಪ್ರಾಚೀನ ಶೈಲಿಯಲ್ಲಿ ಋಷಿ ಮುನಿಗಳು, ದೇವಾನುದೇವತೆಗಳು ಹಿಂದೆ ಭಗವಂತನನ್ನ ಧ್ಯಾನಿಸಲು ಭಗವಂತನ ಆವಾಸ ಸ್ಥಾನವಾದಂತಹ ಹೃದಯ ಗುಹೆ, ಆ ಹೃದಯ ಗುಹೆಯಲ್ಲಿ ಇರತಕ್ಕಂತಹ ಭಗವಂತನನ್ನ ಬಾಹ್ಯ ಗುಹೆಯಲ್ಲಿ ಕುಳಿತುಕೊಂಡು ಆರಾಧನೆ ಮಾಡ್ತಾ ಇರತಕ್ಕಂತಹದ್ದನ್ನ ನಾವು ಪುರಾಣ ಇತಿಹಾಸಗಳಲ್ಲಿ ನಾವು ಕಾಣ್ತೇವೆ. ಇವತ್ತು ನಾವು ಸುಸಜ್ಜಿತವಾದ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಗಳಲ್ಲಿ ಹವಾನಿಯಂತ್ರಿತ AC ಏರ್ ಕಂಡೀಷನ್ ಒಂದು ಸ್ಥಳಗಳಲ್ಲಿ ಭಗವಂತನನ್ನ ಧ್ಯಾನಿಸೋಣ ಅಂತಂದ್ರೆ ಅದು ಧ್ಯಾನಕ್ಕೆ ಸರಿಯಾದ ಸ್ಥಳವಾಗಲಿಲ್ಲ. ನಿದ್ರಾದಿ ಆಲಸ್ಯಗಳು, ಐಷಾರಾಮಿ ಜೀವನ, ಇವುಗಳಿಂದ ನಾವು ನಮ್ಮ ಕರ್ತವ್ಯವನ್ನು ಮರೆತು ಎಲ್ಲ ರೀತಿಯ ಒಂದು ಕರ್ತವ್ಯ ವಿಮುಖರಾಗಿ ಇರ್ತೇವೆ. ರಾಮಾಯಣದಲ್ಲಿ ಒಂದು ಪ್ರಸಂಗ, ಇದೇ ಚಾತುರ್ಮಾಸ್ಯದ ಅವಧಿಯಲ್ಲಿ ಸೀತಾಕೃತಿಯನ್ನ ಅನ್ವೇಷಣೆ ಮಾಡಲು, ರಾವಣನಿಂದ ಅಪಹೃತಳಾದಂತಹ ಸೀತಾಕೃತಿಯನ್ನ ಅನ್ವೇಷಣೆ ಮಾಡಲು ಎಲ್ಲ ಕಪಿಪ್ರವೀರರು ಹೊರಟು ಒಂದು ಸ್ಥಳಕ್ಕೆ ಬಂದು ಒಂದು ಗುಹೆಯನ್ನ ಕಂಡು ಎಲ್ಲ ರೀತಿಯ ಆಹಾರ ವಿಹಾರಗಳ ಸಂಪದ್ಭರಿತವಾದಂತಹ ಗುಹೆಯನ್ನ ಕಂಡು ಅಲ್ಲಿ ಹೊಕ್ಕು ಅಲ್ಲಿರುವಂತಹ ಖಾದ್ಯ ವಸ್ತುಗಳನ್ನ, ಪೇಯ ವಸ್ತುಗಳನ್ನೆಲ್ಲವನ್ನು ಕೂಡ ಅನುಭವಿಸಿ ವೃಷ್ಟಿಕಾಲದ ಒಂದು ಬಾಧೆಯನ್ನ ಯಾವುದನ್ನು ಅದಕ್ಕೆ ತೊಂದರೆ ಆಗದಂತೆ ಸುಖವಾಗಿ ಒಂದು ಸ್ಥಳದಲ್ಲಿ ನಿಂತುಕೊಂಡ್ರು. ಆಗ ಮುಖ್ಯ ಪ್ರಾಣದೇವರ ಅವತಾರಭೂತರಾದಂತಹ ವಾಯುದೇವರು ಅವರನ್ನೆಲ್ಲ ಬಂದು ಎಚ್ಚರಿಸಿದ್ರು. ಏನಂತ ಎಚ್ಚರಿಸಿದ್ರು? ರಾಮನ ಕಾರ್ಯದಲ್ಲಿ ನಾವೆಲ್ಲ ಹೊರಟಿದ್ದೇವೆ, ರಾಮನ ಕಾರ್ಯದಲ್ಲಿ ವಿಮುಖತೆ ಎನ್ನುವಂತಹದ್ದು, ಆಲಸ್ಯ ಅನ್ನುವಂತಹದ್ದು ರಾಮಪ್ರದೀಪಂ ವಚನಂ ಸಹೇತಿ ಎಂಬುದಾಗಿ ಎಲ್ಲರನ್ನ ಎಚ್ಚರಿಸಿ ಕರ್ತವ್ಯ ವಿಮುಖರಾದಂತಹವರನ್ನ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸುವ ಮೂಲಕ ಕರ್ತವ್ಯದಲ್ಲಿ ತೊಡಗಿಸಿದರು ವಾಯುದೇವರು. ಹಾಗೆ ಒಂದು ಎಲ್ಲ ಸಂಪದ್ಭರಿತವಾದಂತಹ ಒಂದು ಸ್ಥಳದಲ್ಲಿ ಕುಳಿತುಕೊಂಡು
ರಾಮನ ಕಾರ್ಯವನ್ನು ಮಾಡಲಿಕ್ಕೆ ಅವರು ವಿಮುಖರಾದರು. ರಾಮನನ್ನ ಧ್ಯಾನಿಸಲಿಕ್ಕೆ ನಾವುಗಳು ವಿಮುಖರಾಗ್ತೇವೆ. ಇದು ಆಗಬಾರದು ಎಂಬುದಾಗಿ ಅಂದು ಹನುಮನ ಅವತಾರಿಗಳಾದಂತಹ ಮುಖ್ಯ ಪ್ರಾಣದೇವರ ಅವತಾರಿಗಳಾದ ಹನುಮಂತ ದೇವರು ಕಪಿಪ್ರವೀರರನ್ನ ಎಚ್ಚರಿಸಿದಂತೆ ಆಚಾರ್ಯರ ಪೀಠದಲ್ಲಿ ವಿರಾಜಮಾನರಾದಂತಹ ಯತಿಕುಲ ಚಕ್ರವರ್ತಿಗಳಾದ 4 ಪರ್ಯಾಯಗಳನ್ನ ಕೃಷ್ಣನ ಪ್ರೀತಿಗೋಸ್ಕರವಾಗಿ ವಿಶೇಷವಾಗಿ ಸಕಲ ರೀತಿಯಿಂದಲೂ ಕೂಡ ಆಚರಿಸಿರ್ತಕ್ಕಂತಹ ನಮ್ಮ ಅತ್ಯಂತ ಆತ್ಮೀಯ ಮಿತ್ರರು, ನಮ್ಮ ಹಿರಿಯ ಅಣ್ಣಂದಿರು ಆದಂತಹ ಕುತ್ತಿಗೆ ಸ್ವಾಮಿಗಳು ನಮ್ಮೆಲ್ಲರನ್ನ ಎಚ್ಚರಿಸುತ್ತಾ ಇದ್ದಾರೆ. ನೀವು ಭಗವಂತನನ್ನ ಧ್ಯಾನಿಸಬೇಕಾದ್ರೆ ಅಲ್ಲಿ ಇಲ್ಲಿ ಕುಳಿತು ಧ್ಯಾನಿಸಿದ್ರೆ ಭಗವಂತ ನಿಮ್ಮ ಧ್ಯಾನಕ್ಕೆ ಸಿಲುಕೋದಿಲ್ಲ. ನೀವು ಧ್ಯಾನಿಸಬೇಕಾದ್ರೆ ಗೋವರ್ಧನಗಿರಿ, ಈ ಗೋವರ್ಧನ ಸ್ಥಳಕ್ಕೆ ನೀವು ಬಂದು ಧ್ಯಾನ ಮಾಡಿ ಎಂಬುದಾಗಿ ಎಚ್ಚರಿಸಿ, ಇಲ್ಲಿ ಗೋವರ್ಧನ ಪರ್ವತವನ್ನ ಎತ್ತಿರತಕ್ಕಂತಹ ಕೃಷ್ಣನ ಭವ್ಯವಾದ ಪ್ರತೀಕವನ್ನ ಸ್ಥಾಪನೆ ಮಾಡಿ ಸಕಲ ಸಾಧಕರಿಗೆ ಸಾಧನೆಗೆ ಒಂದು ವಿಶೇಷವಾದಂತಹ ವೇದಿಕೆಯನ್ನು ಮಾಡಿದ್ದಾರೆ. ಕೃಷ್ಣಾಷ್ಟೋತ್ತರ ಶತನಾಮದಲ್ಲಿ ಗೋವರ್ಧನ ಜಲೋದ್ಧರ್ಥ ಎಂಬುದಾಗಿ ಭಗವಂತನನ್ನ ಕರೆದಿದ್ದಾರೆ. ಗೋವರ್ಧನ ಎಂಬತಕ್ಕಂತಹ ಪರ್ವತವನ್ನ ಎತ್ತಿದಂತಹವನು ಇವನು ಎಂಬುದಾಗಿ. ಅವನು ಎತ್ತಿ ಏನ್ ಮಾಡಿದ್ದಾನೆ? ಗೋಪಾಲಃ ಸರ್ವಪಾಲಕಃ. ಅವನು ಗೋವುಗಳನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಗೋವುಗಳು ಅಂತಂದ್ರೆ 2 ಕೊಂಬು, 4 ಕಾಲು, 1 ಬಾಲದ ಆ ಪಶು ಜಾತಿಯ ಪವಿತ್ರವಾದಂತಹ ಗೋಮಾತೆಯನ್ನ ರಕ್ಷಣೆ ಮಾಡಿದ್ದಾನೆ. ಗೋ ಶಬ್ದಕ್ಕೆ ಶಾಸ್ತ್ರ ಎಂಬುದಾಗಿ ಅರ್ಥವಿದೆ. ಅನಾಕುಲಂ ಗೋಕುಲಮುಲ್ಲಲಾಸೆ ಎಂಬುದಾಗಿ ಹೇಳಿದಂತೆ ಆ ಗೋ ಸಮುದಾಯ ಅಂದ್ರೆ ವೇದಗಳು, ಶಾಸ್ತ್ರಗಳ ಸಮುದಾಯವನ್ನ ರಕ್ಷಣೆ ಮಾಡಿದ್ದಾನೆ. ಹೀಗೆ ಗೋ ಶಬ್ದಕ್ಕೆ ಸಜ್ಜನ ಅಂತ ಒಂದರ್ಥ. ಆ ಸಜ್ಜನ ಸಮುದಾಯವನ್ನ ಕಷ್ಟ ಕಾರ್ಪಣ್ಯಗಳಿಂದ ಬಳಲ್ತಾ ಇರತಕ್ಕಂತಹ ಸಜ್ಜನ ಸಮುದಾಯವನ್ನ ರಕ್ಷಣೆ ಮಾಡಿದ್ದಾನೆ ಅಂತ. ಹೀಗೆ ಅವನು ಗೋಪಾಲಕನಾಗಿದ್ದಾನೆ, ಸರ್ವಪಾಲಕನೂ ಆಗಿದ್ದಾನೆ. ಯಾರು ಕೇವಲ ತನ್ನವರನ್ನು ಮಾತ್ರ ರಕ್ಷಣೆ ಮಾಡ್ತಾನೆ ಅಂತ ಅಲ್ಲ, ಸಕಲ ಲೋಕವನ್ನೂ ಕೂಡ ರಕ್ಷಣೆ ಮಾಡತಕ್ಕಂತ ಅವನು. ಅಂತಹ ಶ್ರೀಕೃಷ್ಣ ಇಲ್ಲಿ ಗೋವರ್ಧನಧಾರಿಯ ರೂಪದಿಂದ ಇಲ್ಲಿ ನೆಲೆ ನಿಂತಿದ್ದಾನೆ. ಬಹಳ ಪ್ರಶಾಂತವಾದಂತಹ ವಾತಾವರಣ. ಇಲ್ಲಿ ಬಂದ್ರೆ ಇನ್ನಷ್ಟು ನಾವು ಕುಳಿತುಕೊಳ್ಬೇಕು ಅಂತ. ಇವತ್ತು ಏನು ನಮಗೆ ಏರ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್, ರಸ್ತೆಯ ಒಂದು ವಿಶೇಷವಾದಂತಹ ಟ್ರಾಫಿಕ್ ಇತ್ಯಾದಿಗಳು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ನಾವು ಎಲ್ಲಿದ್ದೇವೆ ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ಒಂದು ಪ್ರಶಾಂತವಾದಂತಹ ಸ್ಥಳವಾಗಿ ಈ ಒಂದು ಕ್ಷೇತ್ರವಾಗಿದೆ. ಇದಕ್ಕೆ ಸ್ವಾಮಿಗಳು ಹೇಳಿದ್ರು, ಯಾವ ಆರ್ಕಿಟೆಕ್ಟ್ ಇಲ್ಲ, ಕೃಷ್ಣನೇ ಇದಕ್ಕೆ ಆರ್ಕಿಟೆಕ್ಟ್ ಅಂತ. ಅವನಕ್ಕಿಂತ ಮಿಗಿಲಾದ ಆರ್ಕಿಟೆಕ್ಟ್ ಮತ್ತೊಬ್ಬ ಬೇಕಿಲ್ಲ. ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿರ್ ಅನಂತ ಗುಣ ಪರಮಃ ಅಂತ. ಭಗವಂತನ ಒಂದು ಸೃಷ್ಟಿಯ ಒಂದು ವೈಶಿಷ್ಟ್ಯ ಬಗ್ಗೆ ಹೇಳುವಾಗ ಒಬ್ಬರಂತೆ ಒಬ್ಬರನ್ನ ಸೃಷ್ಟಿ ಮಾಡಲಿಲ್ಲ ಅವನು. ಒಂದು ಪದಾರ್ಥದಂತೆ ಮತ್ತೊಂದು ಪದಾರ್ಥವಿಲ್ಲ, ಒಂದು ಕೈಯಂತೆ ಮತ್ತೊಬ್ಬರ ಕೈ ಇಲ್ಲ, ಒಂದು ಕೈಯಲ್ಲಿ ಒಂದು ಬೆರಳಿನ ಚಿಹ್ನೆಗಳಂತೆ ಮತ್ತೊಂದು ಬೆರಳಿಗೆ ಚಿಹ್ನೆಗಳಿಲ್ಲ. ಹೀಗೆ ಇಷ್ಟು ಅಸಂಖ್ಯವಾದಂತಹ ಈ ಲೋಕವನ್ನ ಭಗವಂತ ಯಾವ ಪ್ಲಾನ್, ಯಾವ ಒಂದು ಮಾಸ್ಟರ್ ಪ್ಲಾನ್, ಅದಕ್ಕೊಂದು ಡೊಮೋ ಯಾವುದನ್ನು ಮಾಡದೆ ತಾನು ಲೀಲೆಯಿಂದ ಈ ಭಗವಂತ ಈ ವಿಶ್ವವನ್ನ ಸೃಷ್ಟಿ ಮಾಡಿದ್ದಾನೆ. ಅವನಕ್ಕಿಂತ ಒಂದು ದೊಡ್ಡ ಆರ್ಕಿಟೆಕ್ಟ್ ಮತ್ತೊಬ್ಬ ಇಲ್ಲವೇ ಇಲ್ಲ. ಆದ್ದರಿಂದ ಅಂತಹ ಭಗವಂತನ ಒಂದು ಪ್ರೇರಣೆ, ಭಗವಂತನ ಸೂಚನೆ, ಭಗವಂತನ ಸಂಕಲ್ಪದಂತೆ ಈ ಒಂದು ಭವ್ಯವಾದಂತಹ ಇದು ನಿರ್ಮಾಣವಾಗಿದೆ. ಇದಕ್ಕೆ ನಿರ್ಮಾಣ ಮಾಡಬೇಕು ಅಂತಂದ್ರೆ ಸಾಮಾನ್ಯರಿಂದ ಇದು ಸಾಧ್ಯವಿಲ್ಲ. ಈಗಾಗಲೇ ಸ್ವಾಮಿಗಳು ಹೇಳಿದಂತೆ ಅನೇಕ ತಂತ್ರಜ್ಞರು, ಇಂಜಿನಿಯರ್ಗಳು ಕೈ ಚೆಲ್ಲಿ ಕುಳಿತಾಗ ಕೃಷ್ಣನ ಒಂದು ಅನುಗ್ರಹದಿಂದ, ಕೃಷ್ಣನ ಉಪಾಸನಾ ಬಲದಿಂದ ಈಗಾಗಲೇ ಇದನ್ನು ನಿರ್ಮಾಣ ಮಾಡುವಾಗ 2 ಪರ್ಯಾಯಗಳನ್ನ ಸ್ವಾಮಿಗಳು ಮಾಡಿದ್ರು. 2 ಪರ್ಯಾಯದ ಒಂದು ತಪಸ್ಸಾಧನೆಯ ಸಂಪತ್ತಿನಿಂದ, ಹಣ ಸಂಪತ್ತಲ್ಲ, ತಪಸ್ಸಾಧನೆಯ ಸಂಪತ್ತಿನಿಂದ ಅದನ್ನ ಸ್ವಾಮಿಗಳು ಕೃಷ್ಣನನ್ನ ಹೃದಯದಲ್ಲಿ ಹೊತ್ತುಕೊಂಡು ಕೃಷ್ಣನನ್ನ ಧ್ಯಾನಿಸುತ್ತಾ ಈ ಒಂದು ಭವ್ಯವಾದಂತಹ ಒಂದು ಸ್ಥಳವನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಬಹಳ ಸುಂದರವಾಗಿದೆ, ಮಾದರಿಯಾಗಿದೆ,
ಆದರ್ಶವಾಗಿದೆ, ಅನುಕರಣೀಯವಾಗಿದೆ. ಇದನ್ನು ನಾವು ನೋಡುವಂತಹ ಇವತ್ತು ಈ ಆಧುನಿಕ ಎಲ್ಲ ಚಿಕ್ಕ ಮಕ್ಕಳು ಇವರುಗಳಿಗೆಲ್ಲ ಇವತ್ತು ನಾವೊಂದು ಗುಹೆಗೆ ಕೇವ್ಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಬಹು ಪ್ರಯಾಸವನ್ನು ಪಡಬೇಕು. ಅಲ್ಲಿ ಬೇರೆ ಬೇರೆ ಪ್ರಾಣಿಗಳ ಭಯ, ಹೋಗುವ ಒಂದು ವ್ಯವಸ್ಥೆ, ವಾಹನಗಳ ಭಯ ಇತ್ಯಾದಿಗಳು ಎಲ್ಲ ಇಲ್ಲಿ ಹಾಗಿಲ್ವೇ ಇಲ್ಲ. ಬಹಳ ಸುಗಮವಾಗಿ ಇಲ್ಲಿ ಬಂದು ಸೇರಬಹುದು. ಬಂದು ಭಗವಂತನನ್ನ ಧ್ಯಾನ ಮಾಡ್ತಾ ಇಲ್ಲಿ ಕುಳಿತಾಗ ನಮ್ಮೆಲ್ಲ ಕಷ್ಟಗಳನ್ನು ಮರೆತು ಎಲ್ಲವನ್ನೂ ಕೂಡ ಭಗವಂತನ ಪಾದದಲ್ಲಿ ಸಮರ್ಪಿಸಿ ತದೇಕ ಚಿತ್ತರಾಗಿ ಧ್ಯಾನ ಮಾಡಲಿಕ್ಕೆ ಒಂದು ಭವ್ಯವಾದಂತಹ ಒಂದು ಸನ್ನಿಧಾನ ಅನ್ನುವಂಥದ್ದು ಇಲ್ಲಿ ಆಗಿದೆ. ಇಂತಹ ಒಂದು ವ್ಯಕ್ತಿತ್ವ, ಅವರ ಕರ್ತೃತ್ವ, ಅವರ ಉದಾರತೆ ಜೊತೆಗೆ ಸರಳತೆ, ಅದು ಬಹಳ ಮುಖ್ಯವಾದದ್ದು. ಅಂಡರ್ಲೈನ್. ಎಲ್ಲಾ ವ್ಯಕ್ತಿಗಳ ಜೊತೆಯಲ್ಲಿಯೂ ಕೂಡ ಉತ್ಸವದ ವಸ್ತುಗಳನ್ನ, ಪಾರ್ಥಸಾರಥಿ ರಥ ಜೊತೆಯಲ್ಲಿ ವಿಶ್ವರೂಪ ಒಂದು ಅಲಂಕಾರ, ಅನೇಕ ಬಗೆಯಾದಂತಹ ಇಲ್ಲಿ ಇದೆ ಹಿಂದುಗಡೆಗೆ. ಹೀಗೆ ಒಂದಲ್ಲ ಎರಡಲ್ಲ, ಅದೆಲ್ಲದಕ್ಕೂ ಮಿಗಿಲಾಗಿ ಗೀತೆಯನ್ನ ವಿಶ್ವದಾದ್ಯಂತ ಭಗವಂತನ ಒಂದು ಮನುಕುಲದ ಸಂವಿಧಾನದಂತೆ ಇರತಕ್ಕಂತಹ ಭಗವದ್ಗೀತೆಯನ್ನ ಎಲ್ಲರಲ್ಲಿಯೂ ಅವೇರ್ನೆಸ್ ಮೂಡಿಸುವ ಮೂಲಕ ವಿದೇಶಗಳಲ್ಲಿ ವಿಧರ್ಮೀಯರಲ್ಲಿಯೂ ಕೂಡ ಭಗವದ್ಗೀತೆಯ ಅವೇರ್ನೆಸ್ ಅನ್ನು ಮೂಡಿಸಿರ್ತಕ್ಕಂತಹ ಒಂದು ಘನತೆ ನಮ್ಮ ಸ್ವಾಮಿಗಳಿಗೆ ಸೇರುತ್ತೆ. ಅಂತಹ ಸ್ವಾಮಿಗಳು 4 ಪರ್ಯಾಯಗಳನ್ನ ನಿರ್ವಿಘ್ನವಾಗಿ ಮುಗಿಸಿದ್ದಾರೆ. 5ನೇ ಪರ್ಯಾಯಕ್ಕೆ ನಾವೆಲ್ಲ ಕಾದಿದ್ದೇವೆ. ಪಂಚಮ ಪರ್ಯಾಯಕ್ಕೆ ಅವರು ಕೂಡಬೇಕು. ನಾವೆಲ್ಲ ಆ ಸಂದರ್ಭದಲ್ಲಿ ಇದ್ದು ಶ್ರೀಕೃಷ್ಣನ ಅವರ ಕೈಯಿಂದ ನಡೆಯುವಂತಹ ಆ ವೈಭವ, ಆ ಉತ್ಸವ ಪರ್ಯಾಯಗಳನ್ನು ನಾವೆಲ್ಲ ನೋಡ್ಬೇಕು ಅಂತ ಹೇಳ್ತಾ, ಇಂತಹ ಒಂದು ಈ ಗೋವರ್ಧನ ಸ್ಥಳಕ್ಕೆ ಪೂರ್ವಾಶ್ರಮದಲ್ಲಿ ನಾವು ಬಂದಿದ್ದೇವೆ. ಅನೇಕ ಬಗೆಯ ಸಂದರ್ಭದಲ್ಲಿ ಅನೇಕ ವಿಚಾರ ವಿನಿಮಯಗಳನ್ನ ಇಲ್ಲಿ ಮಾಡಿದ್ದೇವೆ. ಮತ್ತೆ ಆಶ್ರಮ ಆದ್ಮೇಲೂ ಕೂಡ 1-2 ಬಾರಿ ಬಂದಂತಹ ನೆನಪು ನಮಗೆ ಉಂಟು. ಆದ್ರೆ ತುಂಬಾ ಹೊತ್ತಿರ್ಲಿಲ್ಲ. ಬಂದು ದರ್ಶನ ಮಾಡಿಕೊಂಡು ಹಾಗೆ ಹೋದದ್ದು. ಒಂದ್ಸತಿ ಫಲಕಾಣಿಕೆಯನ್ನ ಇಲ್ಲಿ ಮಾಡಿದ್ದಾರೆ. ಈಗ 7 ಲೋಕಗಳನ್ನ, ಊರ್ಧ್ವ ಲೋಕಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇನ್ನು ಆಗ್ಲಿಕ್ಕಿದೆ. ಅಧೋ ಲೋಕಗಳನ್ನು ಕೂಡ 7 ಲೋಕಗಳನ್ನ ಈಗ ಸ್ವಾಮಿಗಳು ಮೇಲಿನ ಕಟ್ಟಡ ಮಾಡೋದರಲ್ಲಿ ಅವರು ತಜ್ಞರಾಗಿದ್ದಾರೆ. ಈಗ ಅಂಡರ್ ಗ್ರೌಂಡ್ ನಲ್ಲಿ ಈಗ ಮಾಡಬೇಕು. ಅದು ಒಂದು ತಂತ್ರಜ್ಞಾನವನ್ನ ಶ್ರೀಕೃಷ್ಣ ನಮ್ಮ ಸ್ವಾಮಿಗಳ ಮೂಲಕ ಮಾಡಿಸ್ರಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ, ಪರ್ಯಾಯ ಮುಗಿಸಿ ಮಂತ್ರಾಲಯಕ್ಕೆ ಬರಬೇಕು, ಅಲ್ಲಿ ಕೆಲವು ದಿನ ಇರಬೇಕು ಅಂತ ನಾವು ನಮ್ಮ ಅಪೇಕ್ಷೆಯನ್ನು ಹೇಳಿದ್ವಿ. ಸ್ವಾಮಿಗಳು ಪರ್ಯಾಯದ ಬಳಲಿಕೆ ಮತ್ತು ಅನೇಕ ಪರ್ಯಾಯದ ವ್ಯವಸ್ಥೆಗಳನ್ನ ಪೂರ್ಣಗೊಳಿಸಬೇಕಾಗಿತ್ತು, ಆದ್ರಿಂದ ಬಂದಿಲ್ಲ. ಚಾತುರ್ಮಾಸ್ಯ ಮುಗಿದ ಮೇಲೆ ಮಂತ್ರಾಲಯಕ್ಕೆ ಅವಶ್ಯವಾಗಿ ಬರಲೇಬೇಕು ಅಂತ ಮತ್ತೊಮ್ಮೆ ಹೇಳ್ತಾ, ಈ ಉಭಯ ಮಠಗಳ ಬಾಂಧವ್ಯ ನಿರಂತರವಾಗಿ ಮುಂದುವರಿಯಲಿ ಎಂಬುದಾಗಿ ಪತ್ರಿಕೆ ಸ್ವಾಮಿಗಳ ಯಾವುದೇ ವಿಚಾರದಲ್ಲಿ, ಯಾವುದೇ ಕಾರ್ಯಕ್ರಮದಲ್ಲಿಯೂ ಕೂಡ ರಾಘವೇಂದ್ರ ಮಠ ವೈಯಕ್ತಿಕವಾಗಿ ನಾವು ಅವರ ಜೊತೆಯಲ್ಲಿ ಎಂದೂ ಕೂಡ ಇದ್ದೇವೆ ಅಂತ ಹೇಳ್ತಾ, ಇಲ್ಲಿ ನೆರೆದಂತಹ ಎಲ್ಲ ತ್ರಿಮತಸ್ಥ ವಿದ್ಯಾರ್ಥಿಗಳನ್ನ ಇಲ್ಲಿ ನೋಡಿದಾಗ ಬಹಳ ಸಂತೋಷವಾಗಿದೆ. ಎಲ್ಲ ವಿದ್ಯಾಪೀಠದ ವಿದ್ಯಾರ್ಥಿಗಳು ಕೂಡ ಉತ್ತಮವಾದಂತಹ ಪರಿಸರ, ಸ್ವಾಮಿಗಳು ಅದೇ ರೀತಿಯಾಗಿ ಮಹಿಳೆಯರಿಗೂ ಕೂಡ ವಿದ್ಯಾಪೀಠವನ್ನು ಮಾಡಿ ಅವರಿಗೂ ವಿಶೇಷವಾದಂತಹ ಸಾಧನೆಯ ಬೋಧನೆಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಈ ತ್ರಿಮತಸ್ಥರ ಒಂದು ಬಾಂಧವ್ಯ, ಈ ವಿದ್ಯಾ ಪರಂಪರೆ ಜೊತೆಯಲ್ಲಿ ಶ್ರೀಮದ್ ಆಚಾರ್ಯರು ಏನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಸನ್ಯಾಸಿಗಳಿಗೆ ಮುಖ್ಯವಾಗಿ ಅಂತಂದ್ರೆ, ಶಾಸ್ತ್ರ ಪ್ರವಚನವನ್ನು ಮಾಡಿ, ಶಾಸ್ತ್ರ ಪಾಠ ಪ್ರವಚನಗಳನ್ನ ಮಾಡಿ ಶಾಸ್ತ್ರವನ್ನ ಮುಂದಿನ ತಲೆಮಾರಿಗೆ ದಾರಿ ಎರಿಬೇಕು ಅಂತ ಅದನ್ನ ಸ್ವಾಮಿಗಳು ಇಲ್ಲಿ ಒತ್ತಿಗೆ ವಿದ್ಯಾಪೀಠದಲ್ಲಿ ಇನ್ನು ಅನೇಕ ಕಡೆಗಳಿಗೆ ವಿದ್ಯಾಪೀಠಗಳನ್ನ ಸ್ಥಾಪನೆ ಮಾಡುವ ಮೂಲಕ ಬಹಳ ಸುಸಜ್ಜಿತವಾದ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ. ಅಂತಹ ಸ್ವಾಮಿಗಳನ್ನ ತುಂಬ ಹೃದಯದಿಂದ ಅಭಿನಂದಿಸ್ತಾ, ಇಲ್ಲಿ ನೆರೆದಂತಹ ಸಮಸ್ತ ಸದ್ಭಕ್ತರನ್ನು ಕೂಡ ನಾವು ತುಂಬ ಹೃದಯದಿಂದ ಅಭಿನಂದಿಸಿ, ಮತ್ತೊಮ್ಮೆ ನಾನು ಪುತ್ತಿಗೆ ಶ್ರೀಗಳವರನ್ನ ಅಭಿನಂದಿಸ್ತಾ, ಮಂತ್ರಾಲಯಕ್ಕೆ ಆಹ್ವಾನಿಸ್ತಾ, ಜೊತೆಯಲ್ಲಿ ವಿದ್ಯಾರ್ಥಿಗಳನ್ನ, ಇಲ್ಲಿ ನೆರೆದಂತ ಎಲ್ಲ ಸದ್ಭಕ್ತರನ್ನು ಕೂಡ ಆಹ್ವಾನಿಸ್ತಾ, ನಮ್ಮೆರಡು ಮಾತುಗಳನ್ನ ಶ್ರೀಕೃಷ್ಣನ ಪಾದ ಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಪೂಜ್ಯ ಶ್ರೀ ಸುಗುಣೇಂದ್ರ ಶ್ರೀಪಾದಂಗಳವರಿಗೆ ಸುಗುಣೇಂದ್ರ ಶ್ರೀಪಾದಂಗಳವರು ಮಠದ ಗೌರವದ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಗೋವರ್ಧನ ಗಿರಿ ಕ್ಷೇತ್ರಕ್ಕೆ ಆಗಮಿಸಿ ಎಲ್ಲ ಭಕ್ತರನ್ನ ಅನುಗ್ರಹಿಸಿದ ಪರಮ ಪೂಜ್ಯ ರಾಯರ ಮಠದ ಪರಮ ಪೂಜ್ಯ ಶ್ರೀಪಾದಂಗಳವರ ಚರಣಗಳಿಗೆ ಅನಂತ ಅನಂತ ನಮನಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಅನಂತ ಅನಂತ ವಂದನೆಗಳು.
ಐದೈದು ಜನ ಕೊಡ್ಬೋದು. ಪೂಜೆ ಸ್ವಾಮಿ ಭಿಕ್ಷೆಯಲ್ಲಿ ಅಲ್ಲೇ ಅದು ಬೆಳ್ಳಿ ಬಂಗಾರಲ್ಲಿ ಇಡ್ಲಿಕ್ಕೆ ರಾಮಕಲೆ ದೇವರ ಪೆಟ್ಟಿಗೆ ಸ್ವಾಮಿ ಭಿಕ್ಷೆ ಇಷ್ಟೇ ಇಲ್ಲಿ ಅಲ್ಲಿ ತನಕನೇ. ಹೌದು. ತುಂಬಾ ಚೆನ್ನಾಗಿದೆ ಸ್ವಾಮಿ. ಇದ್ರದ್ದು ಪೂರಾ ಪಿಕ್ಚರ್ ಉಂಟಾ ಸ್ವಾಮಿ, ಒಂದು ವಿಡಿಯೋ ಉಂಟು ತುಂಬಾ ಉಂಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಉಂಟು. ಈಗ ನಾವು ಅಲ್ಲಿ ಮಾಡ್ಬೇಕೀಗ. ಇದು ಅಡಿಗೆ ಮನೆ, ಮಡಿ ಅಡಿಗೆ ಈ ಸ್ಥಾನಕ್ಕೆ ಇದು ಒರಿಜಿನಲ್ ಇಷ್ಟು ಬಟ್ಟೆ ತೆಗೆದು ಆಮೇಲೆ ಆಗಲಿಲ್ಲ. ಸೌದೆ ಹಾರ್ಡ್ ಅದ ಇದು ಮೇಲೆ ಹೋಗ್ಲಿಕ್ಕೆ ಲಿಫ್ಟ್. ಇಲ್ಲಿ ಸ್ವಲ್ಪ ಹೌದಾ? ಕಾಲು ನೋವಿನ ಲಿಫ್ಟ್ ಅಲ್ಲಿ ಅಲ್ಲಿ ಬಹಳ ಇದು ತುಂಬಾ ಪ್ಲಾನ್ ಆಗಿ ಕಟ್ಟಿದ್ದೀರಿ ಸರ್. ಆಧುನಿಕ ಸ್ಪರ್ಶ ಪ್ರಾಕ್ತನ ದೃಶ್ಯ ಸ್ವಾಮಿಗಳ ಕಲ್ಪನೆ. ಅವಳು ನಾಳೆ ಹೆಸರು ಇದು ಎಲ್ಲ ಕೃಷ್ಣನ ಲೀಲೆಗಳು. ತೃಣಾವರ್ತ, ಕಾಳಿಂಗವರ್ತ, ಈ ಹಳೆ ಬಂದಕ್ಕೆ ಬೇರುಗಳು ಶಕಟಾಸುರ ಈಗ ಮಾಡಿದ್ರೆ ಇದು ಹೋಗ್ತದೆ. ಅದಕ್ಕೂ ಹೇಳ್ತಾರೆ ಸ್ವಾಮಿ ಒಮ್ಮೆ ಮೂಲರಾಮದೇವರ ಪೂಜೆ ಆಗಬೇಕು ಸ್ವಾಮಿ. ಖಂಡಿತ ಖಂಡಿತ ಖಂಡಿತ. ಆಚೆ ಹಾದಿ ಹಾದಿ ಅಜ್ಜಿ ಬಂದ್ಬಿಡಿ, ಒಳಗಡೆ ಬನ್ನಿ. ಇಲ್ಲೆಲ್ಲ ಈಗ ನಮ್ಮ ಮಠದವ್ರಿಗೆ ಇಲ್ಲಿಯವರಿಗೆ ಮಾತ್ರ, ಮಠದವರು ಇಲ್ಲಿ ಇರ್ತಾರೆ, ಬೇರೆಯವರಿಗೆ ಇಲ್ಲಿ ಇಲ್ಲ. ಬೇರೆಯವರಿಗೆ ಮೇಲೆ ವಿದ್ಯಾರ್ಥಿಗಳಿಗೆಲ್ಲ ಇದೆ. 15 ರೂಮ್ ಇದೆ, ಆಮೇಲೆ 5 ಹಾಲ್ ಇದೆ. ಇದು ಕೆಲವರಿಗೆ ಬಂದರೆ ಹೊರಗೆ ಹೋಗ್ಲಿಕ್ಕೆ ಗೊತ್ತಾಗುತ್ತೆ. ಹೌದು ಹಾಗೆ ಇದೆ. ಇಲ್ಲಿ ಬಂದು ನಿಂತು ಗೊತ್ತಾಗ್ಲಿಲ್ಲ. ಇದು ಹಾಲ್. ಅದು ನಿಜವಾದ ಪ್ರಕಾಶಂಕರ್ ಇದೆ. ನಿಜವಾದ ಬಂಡೆ ನೋಡಿ. ಸ್ವಲ್ಪ ತಲೆ ಇದೆ. ಸಾಲ ಸ್ವಾಮಿ. ಈಗ ಕೆಲ ಭಾಗದಲ್ಲಿ ಹೊಡೆದಿದ್ದೀರಿ. ಸ್ವಲ್ಪ ಹೊಡೆದದ್ದಲ್ಲ, ಹೊಡೆದಿಲ್ಲ. ಇದು ಇದು ಇಟ್ಟದ್ದು ಬಾಂಬೆ ಇಟ್ಟು. ಅಂದ್ರೆ ಹತ್ತಿರದವರದೆಲ್ಲ ಆಕ್ಷೇಪ ಬಂತು, ಆಮೇಲೆ ಬಿಟ್ಟಿದ್ದಾರೆ. ಡೈನಮೈಟ್ ಇಟ್ಟು ಅಲ್ಲ ತುಂಬಾ ಟೂರಿಸ್ಟ್ಗಳು ಬರ್ತಾರೆ ನೋಡಿ. ಸ್ವಲ್ಪ ತೆಗ್ದಿರೋದು ಕಂಟೆಂಟ್ ಅಲ್ಲ. ಖಂಡಿತ ಖಂಡಿತ. ಈ ಪಿಲ್ಲರ್ ಅಲ್ಲಿ ಕೆಳಗಿನ ಬಂದಿದೆ. ಕೆಳಗಿಂದ ಇದೆ. ಅಲ್ಲಿ ಮೇಲ್ಬಡ್ಡಿ ಇನ್ನೊಂದು ಲಿಫ್ಟ್ ಚೇರು. ಇಲ್ಲಿ ನೋಡಿ ಮೊನ್ನೆ ಆಫ್ರಿಕಾ ಮಠದಲ್ಲಿ ಇದನ್ನೇ ಹಾಕಿದ್ದಾರೆ. ನಾವು ನೋಡಿದ್ವಲ್ಲ ಸರ್. ಸಿಕ್ರಿ. ಪ್ರಸನ್ನಾಚಾರ ಕೃಷಿ ಸಂಸ್ಕೃತಿ ನಮಗೆ ಕೆಲವು ಸಿಕ್ಕಲಿಲ್ಲ. ಕೆಲವು ಎತ್ಕೊಂಡು ಹೋಗ್ತಾರೆ. ಅಲ್ಲ ನಮಗೆ ಸಿಕ್ಕಲಿಲ್ಲ. ಪ್ರಸನ್ನಾಚಾರ ಮೆಸೇಜ್ ಕಳಿಸಿದ್ದಾರೆ. ನಮ್ಮ ನಮಸ್ಕಾರ ತಿಳಿಸಿ, ನಾನು ಮೆಂಟಲಿ ಇಲ್ಲೇ ಇದ್ದೀನಿ ಅಂತ ಹಾಕಿದ್ದಾರೆ.
ಸ್ವಚ್ಛತೆ ಮಂತ್ರಾಲಯ ಸ್ವಾಮಿಗಳು ಬಂದಿದ್ದಾರೆ. Cleanliness ನೀವು ವಿದೇಶಕ್ಕೆ ಹೋಗಿ ಬಂದಿದ್ದು ಇಲ್ಲಿ ಕಾಣ್ತದೆ ಸ್ವಾಮಿ. ಇಲ್ಲಿ 3 ವಿದ್ಯಾಪೀಠ ಇದೆ. ಸುಗುಣ ಸ್ಕೂಲ್ ಅಂತಿದೆ, ಆಮೇಲೆ ಮಹಿಳಾ ವಿದ್ಯಾಪೀಠ, ಸಂಧ್ಯಾ. ಇದು ನಮ್ದು ಲಾಸ್ಟ್ ವಾಲ. ಹೌದು, ಅದಕ್ಕೆ ಯಾವುದು BMS ಹಾಸ್ಪಿಟಲ್. ಆ ಕುಂಡ ಇಟ್ಟದ್ದು ಕಲ್ಲು, ಒರಿಜಿನಲ್ ಕಲ್ಲು, ಅಲ್ಲಿವರೆಗೆ ಕಟ್ ಮಾಡಿ ಅದನ್ನು ಕಾಣದ ಹಾಗೆ ಮುಚ್ಚಿ. ಗಾಳಿಗೂ ಇಲ್ಲಿ ಅವಕಾಶವನ್ನು ಚೆನ್ನಾಗಿ ಮಾಡಿದೆ. 5ನೇ ಫೋಟೋ ನೋಡಿದೆ ಅದು ಮೊನ್ನೆ ಬಂದ. ಇದು ದೊಡ್ಡ ಹಿಸ್ಟಾರಿಕಲ್ ಫೋಟೋ. ಒಟ್ಟಿಗೆ 4 ಲಿಫ್ಟ್ ಇದೆ. ಈಗ ಇಲ್ಲಿ ಕಾರ್ಯಕ್ರಮಕ್ಕೆ ನೀವು ಕೊಡುವ ಹಾಲ್ ಯಾವುದು? ಎಲ್ಲ ವ್ಯವಸ್ಥೆ ಇದೆ. ಅಲ್ಲಿಂದ ಸ್ಟಾರ್ಟ್, ಅಂದರೆ ಅವರವರ ಸಂಖ್ಯೆಗೆ ಸರಿಯಾಗಿ. 5ನೇ ಪ್ರಕಾಶ್ ಬನ್ನಿ, ದಯಾ, ಬನ್ನಿ. ಇನ್ನೊಂದು ಲಿಫ್ಟ್ ಉಂಟಾ? 5ಕ್ಕೆ ಅದರಲ್ಲಿ ಬನ್ನಿ. 5 ಡೈರೆಕ್ಟ್ ಚೆನ್ನಾಗಿದೆ ಸ್ವಾಮಿ. ಸರಗಿದ್ದೀರಿ ನೀವು. ಹೌದಾ? ಚೆನ್ನಾಗಿದ್ದಾರೆ. ಹೌದು. ಒಳ್ಳೇದು. ಅಲ್ಲ ಅಂದ್ರೆ ಸಣ್ಣ ಆದ್ರೆ ಇನ್ನು ದೊಡ್ಡ ಆಗ್ಲಿಕ್ಕೆ ಬಹಳ ಉಂಟು. ಅವ್ರಿಗೆ 82 ವರ್ಷ. 84 84ದ ಹರಿಯರು. ಇದ್ದೀರಾ ಸರ್ ಇನ್ನು? ಒಂದು 4 ಇಲ್ಲೇ 4 ನೀವು ಮುಂಬೈ ಅಂತ ಚಾತುರ್ಮಾಸ ಹೌದು, ಅಲ್ಲಿ ಒಂದು ಬಿಲ್ಡಿಂಗ್ ತಗೊಂಡು ಹೇಳಿದ್ರು. ಎಷ್ಟು 5ಕ್ಕೆ ಅದ ಬರ್ಬೋದು. ಅದು ಇಲ್ಲಿದ್ದರೆ ಸೆನ್ಸಾರ್ ಪಕ್ಕ ಹೋದೌದು ಗೊತ್ತಿದ್ದಾಗೆ ಆಗ್ತದೆ. ಸಾರಿ. ಐದು ಇದು ಯಜ್ಞಶಾಲೆ. ಯಾವುದೆಲ್ಲ ಇದು ಬೇರೆ ಗುರುಗಳೇ, ಅಲ್ಲಿ ವಾಟರ್ ಟ್ಯಾಂಕ್ ಇದೆ, ಇಲ್ಲಿ ಜನರೇಟ್ ಮೇಲೆ ಐಟಮ್ ಮೇಲೆ ಕೊಟ್ಟಾರ. ಇನ್ನೊಂದು ಸ್ವಾಮಿ ಇದ್ರ ಮೇಲೆ ಕೊಟ್ಟಾರ. ಇಲ್ಲೊಂದು ಇದೆ, ಅದು ಹೆವಿ, ಸ್ವಲ್ಪ ಲೈಟ್ ಆಗಿದೆ. ಅದು ಇಲ್ಲಿಂದ ಆ ಕಡೆವರೆಗೆ ಸ್ವಾಮಿ ನಾವು ಅವಾಗ ಆ ಮೂಲೆಗೆ ಒಂದ್ ಕಡೆಗೆ ತಾವಿದ್ರಿ ಇನ್ನು. ಹಾ, ಅದು ಹಳೆ ಇದು, ಅದೆಲ್ಲ ಕೆಡವಿ ಮತ್ತೆ ಮಾಡಿ. ಹಾ, ಅದೇ. ಈ ಲಾಸ್ಟ್ ಅಲ್ಲಿ ಆ ಕಾರ್ನರ್. ಅದೇ ಅವ್ರದ್ದು ಡಕ್ಲಿ ಇಡೀ ಬೆಂಗಳೂರು ಕಾಣ್ತದೆ. ಕುಂಜಾರೆ ನಿಂತು ಪೋಡಿ ಯಾಕೆ ಸರ್ ಎಲ್ಲ ಕಡೆಗೂ ಸ್ವಚ್ಛತೆ maintain ಆಗಿದೆ ಸರ್. ಎಲ್ಲ ಇದೆಲ್ಲ RCC ಮೇಲೆ ನಿಂತದ್ದೇ ಇದೆಲ್ಲ. ಅದೆಲ್ಲ ಸ್ಥಿತಿ. ಇದು ಬಸವನಗುಡಿ, ಇದು ದೊಡ್ಡ ದೊಡ್ಡ ಬಸ್ ಅಂತ ಅದು BMS. ಓ, ಭಾರಿ ಹೈಟ್ ನಲ್ಲಿದೆ ಇದು. ಇದು ಆಚಾರ ಭಾಷೆ. ಅದೇ. ಇದು 4 ಸುತ್ತ ಬೆಂಗಳೂರು. ಇಲ್ಲಿ ನೀವು ಕೂತ್ಬಿಟ್ರೆ ಭಾರಿ ಇದಾಗಿರ್ತದೆ. ಇಲ್ಲಿ ಪಾರ್ಶಲಿ ಕಾಕ ಬೆಳಿಗ್ಗೆಲ್ಲ ಅದೇ ಅದೇ ಮತ್ತೆ ಕ್ಲೀನ್ ಮಾಡಿ. ಇದು ಕೆರೆ ಇತ್ತು ಮೊದಲು, ಎಲ್ಲಿ ಸರ್? ಇದು ಹಾಸ್ಪಿಟಲ್ ಇತ್ತಲ್ಲ, ಹಾಂ ಹಾಂ. ನಾನು ಟ್ರೈ ಮಾಡಿದ್ದೆ. BMS ಅದು ವೃಷಭಾವತಿಯ ಮೂಲ ಅಂತ ಹೇಳಿ, ಹಾಂ, ಕೆರೆ ವೃಷಭಾವತಿ ನದಿಯ ಮೂಲ. ಈಗ ಅದು ಗಟಾರವಾಗಿ ಮುಂದೆ
ಭಾರಿ ಇಲ್ಲಿ ಒಳ್ಳೆ ಗಾಳಿ. ಪ್ರಕಾಶ್ ಅಲ್ಲ, ಒಮ್ಮೆ ಜೋರು ಗಾಳಿ ಬಂದು ಮಾಡಿ ಕಿತ್ತೋಗಿ ಆ ಕಡೆ ಹೋಗಿ ಅದಿಷ್ಟು ದೊಡ್ಡ ದಪ್ಪದ ಕಬ್ಬಿಣ. ಪ್ರಕಾಶ ತುಂಬಾ ಚೆನ್ನಾಗದಲ್ಲ. ಆ ಗೋಪುರ ಯಾವುದು ಸ್ವಾಮಿ ಅದು? ಆ ಕಡೆ ಅದು ಕುಮಾರಸ್ವಾಮಿ ದೇವಸ್ಥಾನ. ಅದು ಕುಮಾರಸ್ವಾಮಿ. ಇದು ಫ್ರಂಟ್. ಇಲ್ಲಿ ರಾಮಾಂಜನೇಯ ಇಲ್ಲಿ ಕಾಣ್ತದೆ. ಹನುಮಂತ ನಗರ. ಇದು ಬುಲ್ ಟೆಂಪಲ್ ಈ ಕಡೆ. ಬುಲ್ ಟೆಂಪಲ್. ಅದು ಬುಲ್ ಟೆಂಪಲ್. ಅದೇ ಇದು ಇದು ಹೈ ಪಾಯಿಂಟ್ ಹೆಚ್ಚು ಕಮ್ಮಿ ಅಲ್ಲ. ಇವರಿಗೆಲ್ಲ ಎಂಟ್ರೆನ್ಸ್ ಯಾವುದು? ಗುಹಾದಲ್ಲಿ ಬಂದೇ ಬರ್ಬೇಕಾ? ಸಾಮಾನುಗಳೆಲ್ಲ ತರೋದು ಸೈಡಲ್ಲಿ ಒಂದು ಲಿಫ್ಟ್ ವ್ಯವಸ್ಥೆ.